ಆಹಾ, ಅಕ್ಕ ತಂಗಿ ಮಾತಾಡಿದ್ದೇನು, ಸುಖ ದುಃಖ ಹಂಚ್ಕೊಂಡಿದ್ದೇನು. ಯಾರೇ? ಇನ್ಯಾರು? ಕಲ್ಪನಾ ಮಂಜುಳ ಪಿಸ ಪಿಸ ಅಂತೇನೋ ಮಾತಾಡ್ತಾ ಕೂತಿದ್ರು. ಮಾತಾಡ್ಲಿ ಬಿಡು, ಅದನ್ನು ತಪ್ಸೋಕ್ಕಾಗತ್ತಾ? ತಪ್ಪಿಸ್ಬೇಕಪ್ಪ. ಅವಳು ಆ ಕಡೆ ಇದ್ದಾಳೆ, ಇವಳು ಈ ಕಡೆ ಇದ್ದಾಳೆ. ಮಾತಾಡ್ಲಿ ಬಿಡು, ಅದನ್ನು ನಮ್ಗೇನು ತೊಂದರೆ? ಇಬ್ರು ಒಂದಾದ್ರೆ ನಮಗೆ ತುಂಬ ಕಷ್ಟ. ಈಗ ನಮ್ಮ ಹತ್ರ ಇರೋ ದೊಡ್ಡ ಅಸ್ತ್ರ ಅಂದರೆ ಮಂಜುಳ. ಅವಳೇ ಮೆತ್ತಗಾದ್ರೆ ನಮ್ಮಣ್ಣ ಗುರ್ರ್ ಅಂತಾನೆ. ನಿಮ್ಮ ಅಣ್ಣ ಗುರು ಅಂದ್ರೆ ಅವನ ತಲೆ ಮೇಲೆ ಹೇಗೆ ಹೊಡಿಬೇಕು ಅಂತ ನನ್ಗೆ ಗೊತ್ತು. ಆದ್ರೆ ಮಂಜುಳ ಏನಾದ್ರೂ ಅವ್ರ ಕಡೆ ಸೇರ್ಕೊಂಡ್ರೆ? ಹೌದು ಅರ್ಚನಾ, ಕಲ್ಪನಾ ಮಗುನ ತುಂಬಾ ಮುದ್ದು ಮಾಡ್ತಾ ಇದ್ಲು. ಆ ಮಗುನೇ ಅವರಿಬ್ರು ಕೊಂಡಿ. ನಮ್ಮ ಮಾವ ಏನಾದರೂ ಕಲ್ಪನನ ಬಿಟ್ಟು ಮಂಜುಳನ್ ತನ್ನ ಕಡೆ ಹೇಳ್ಕೊಂಡ್ರೆ ನಮ್ಮ ಪ್ಲಾನ್ ಏನು ನಡೆಯಲ್ಲ. ತಂಗಿ ಅಕ್ಕನ ಮನ್ಸನ್ನ ಬದಲಾಯಿಸೋ ಮೊದಲೇ ನಾವು ಅವ್ರನ್ನ ಹೊಡಿಬೇಕು. ಅವರಿಬ್ರು ಮಧ್ಯೆ ದ್ವೇಷ ಬಿತ್ತಬೇಕು. ಅವರಿಬ್ರು ಯಾವತ್ತೂ ಒಂದಾಗಬಾರ್ದು. ಆದ್ರೆ ಅವರಿಬ್ಬರನ್ನ ದೂರ ಮಾಡೋದು ಹೇಗೆ? ಈಗ ಆ ಮಗು ಬೇರೆ ಬಂದು ಅವರಿಬ್ರು ಹತ್ರ ಆದ್ರೂ ಆಗ್ಬೋದು. ಆಗ್ಬಾರ್ದಮ್ಮ, ಆಗ್ಬಾರ್ದು. ಆ ಮಗು ಮೂಲಕನೇ ಅವರಿಬ್ರನ್ನ ದೂರ ಮಾಡಬೇಕು. ಪುಟ್ಟ, ಆಟ ಆಡಿದ್ ಸಾಕು, ಹಾಲು ಕುಡಿ. ಇಲ್ಲ ಬೇಡ, ಆಮೇಲೆ ಕುಡಿತೀನಿ. ಪೂರ್ತಿ 1 ಲಕ್ಷ ಇದೆ. ತಗೊಂಡು ಹಾಗೆ ಹೊರಟೋದು. ನೀನು ಮಗು ಇಬ್ರು ಇಲ್ಲಿರಬಾರದು. ಬೇಕಾದರೆ ಇನ್ನೂ ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಓ, ಇದು ಮಗು ಬಗ್ಗೆ ಕನಿಕರನ ಅಥವಾ ಅಪ್ಪನ ಪ್ರೀತಿನ? ಅಪ್ಪ ಆಗಿದ್ದಿದ್ರೆ ಪ್ರೀತಿ ಬರ್ತಿತ್ತ ಏನೋ? ಯಾರ್ಯಾರ್ದೋ ಮಕ್ಕಳಿಗೆ ಅಪ್ಪ ಅನ್ಸ್ಕೊಳ್ಳೋ ಗತಿ ನನಗೆ ಬಂದಿಲ್ಲ. ಮನೆ ಮಠ ಕಳ್ಕೊಂಡಿರೋ ಒಂಟಿ ಹೆಂಗಸು, ಜೊತೆಗೆ ಹೆಣ್ಣು ಮಗು, ಬದುಕೋದು ತುಂಬಾ ಕಷ್ಟ. ಅದಕ್ಕೆ ಕರುಣೆ ತೋರಿಸ್ತಾ ಇದ್ದೀನಿ. ನಿನ್ನ ಕರುಣೆ ಕನಿಕರದಲ್ಲಿ ಬದುಕೋದಕ್ಕೆ ಬಂದಿಲ್ಲ ಧರ್ಮಯ್ಯ. ಇದು ನಿನ್ನ ಮಗು ಅಲ್ಲ ಅಂತ ನೀನು ನಂಬದೇ ಇದ್ದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ. ನೋಡು, ನನಗೆ ಜಗಳ ಕದನ ಎಲ್ಲ ಹಿಡಿಸೋದಿಲ್ಲ. ಕಲ್ಪನನ ಈ ಮನೆ ಸೊಸೆ ಅಂತ ನಾವು ಮನೆಯವರು ಒಪ್ಕೊಂಡಿದ್ದೀವಿ. ಈಗ ನೀನು ಈ ಮನೆಗೆ ಬಂದು ಅವಳು ನೆಮ್ಮದಿನ ಕೆಡಿಸ್ತಾ ಇದೆಯಾ? ಅದು ಅಲ್ಲದೆ ಆ ಅರ್ಚನ ಜೊತೆ ಸೇರ್ಕೊಂಡು ಎಲ್ಲರಿಗೂ ಹಿಂಸೆ ಕೊಡ್ತಾ ಇದೆಯಾ ನೀನು? ಬೇರೆಯವ್ರಿಗೆ ಹಿಂಸೆ ಆಗುತ್ತೆ ಅಂತಲೇ ನನಗಾದ ಹಿಂಸೆನ ಇದುವರೆಗೂ ತಡ್ಕೊಂಡೆ. ಈಗ ಅನಿವಾರ್ಯವಾಗಿ ಇಲ್ಲಿಗೆ ಬಂದಿದ್ದೀನಿ. ನನ್ನ ಮಗಳನ್ನ ಸರಿಯಾಗಿ ಸಾಕದೇ ಇದ್ರೆ ಇವಳಿಗೂ ನನಗತಿನೇ ಬರುತ್ತೆ. ಹಾಗಾಗಬಾರ್ದು. ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ನೀವಿಬ್ರಿ ಮನೇಲಿ ಇರಬಾರ್ದು. ಏನೇ ಆದ್ರೂ ನಾನು ಈ ಮನೇನ ಬಿಟ್ಟು ಹೋಗಲ್ಲ. ಹೋಗಲ್ವಾ? ನಿನ್ನ ಹೇಗೆ ಹೋಗಿಸ್ಬೇಕು ಅಂತ ನನಗೆ ಗೊತ್ತು. ತಾಕತ್ತಿದ್ರೆ ಅದನ್ನ ಮಾಡಿ ತೋರ್ಸು. ನನಗೆ ಸವಾಲ್ ಹಾಕ್ಬೇಡ. ನಾನು ಏನ್ ಮಾಡೋಕ್ಕೂ ಹೆಸನಲ್ಲ. ನಾಳೆ ನನ್ನಿಂದ ಅನ್ಯಾಯ ಆಯಿತು ಅಂತ ಪಶ್ಚಾತ್ತಾಪ ಪಡ್ತೀಯ ನೀನು? ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ.
ಅರ್ಚನಾ. ಅಮ್ಮ, ಮಂಜುಳಿಂದ ಊಟ ಆಯ್ತಾ? ಆಯಿತು. ನೀನು ಹಾಲು ತಗೋ. ಇದೇನಿದು 4 ಲೋಟ ಇದೆ? ನೀನು ಅಪ್ಪ ನಾನು ತಾನೆ? ಚಂದನ ಪುಟ್ಟ, ಮಂಜುಳ ಅವಳಿಗೆ ಅಭ್ಯಾಸ ಇಲ್ವಂತೆ. ಇವತ್ತಿಂದ ಅಭ್ಯಾಸ ಮಾಡಿಸ್ಬೇಕಮ್ಮ. ಅರ್ಚನಾ, ಇದನ್ನ ತಗೊಂಡೋಗಿ ಮಂಜುಳಂಗೆ ಕೊಡು. ಬರೀ ನಿದ್ದೆಗೆ. ಇವತ್ತವಳು ಚೆನ್ನಾಗಿ ನಿದ್ದೆ ಮಾಡಬೇಕು, ಅದು ಮುಖ್ಯ. ಇದೆಲ್ಲ ಬೇಕಾ ಮಗಳೇ? ಅವಳು ಹೇಗೂ ನಿದ್ದೆ ಮಾಡ್ತಾಳೆ. ಇನ್ಮೇಲೆ ಯಾವುದೇ ಕೆಲಸಕ್ಕೆ ಹಿಂದೆ ಮುಂದೆ ನೋಡಬಾರ್ದಮ್ಮ. ಮೊದಲು ನಮ್ಮ ಕೆಲಸ ಮುಖ್ಯ. ಇದನ್ನ ತಗೊಂಡೋಗಿ ಮಂಜುಳಂಗೆ ಕೊಡು. ತಗೋ ತಗೋ, ಹೋಗಮ್ಮ, ಕೊಡು ಹೋಗು. ಕಂದ, ಇಲ್ಲಿ ನನ್ನ ಮಗಳು, ಇಲ್ಲಿ ಇಲ್ಲಿ ಆಯ್. ಹಾಲು ತಗೋ ಮಂಜುಳಾ. ಇಲ್ಲ, ನಾನು ಹಾಲು ಕುಡಿಯಲ್ಲ. ಹಾಲು ಬೇಡ ಅನ್ಬಾರ್ದು. ಒಂದು ಕೆಲಸ ಮಾಡೋಣ, ಚಂದುಗೆ ಸ್ವಲ್ಪ, ನಿಂಗೆ ಸ್ವಲ್ಪ, ಇಬ್ಬರು ಅರ್ಧ ಕೊಡಿರಿ, ಸರಿನಾ? ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೊಂಡ್ರಾಯ್ತು. ಇರು 1 ನಿಮಿಷ. ಈಗ ಚಂದು ಪುಟ್ಟ ಹಾಲು ಕುಡಿಯತ್ತಂತೆ. ತಣ್ಸೋಣ. ಚಂದ ತಗೊಳಪ್ಪ, ಇದು ನಿಮಗೆ. ಕುಡಿ ಕುಡಿ.
ಚಂದನ 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 ಏನಾಯ್ತು ಮಂಜುಳಾ? ಚಂದು ಒಳಗಡೆ ಇದ್ದಾಳ? ಇಲ್ವಲ್ಲ, ನಾನು ಅವಳೇನು ಮಲಗೆ ಇದ್ದಾಳೆ ಅನ್ಕೊಂಡಿದ್ದೆ. ಪಾಪ ಬೆಳಗ್ಗೆ ಎದ್ದು ಮಗುಗೆ ಹಾಲು ಬೇಕೇನೋ ನಿಮ್ಮನ್ನು ಕೇಳೋಣ ಅಂತ ಯೋಚನೆ ಮಾಡ್ತಿದ್ದೆ, ಅಷ್ಟರಲ್ಲಿ ನಿಮ್ಮ ಕೂಗು ಕೇಳಿಸ್ತು. ಎಲ್ಲಿ ಹೋಯ್ತು ಪಾಪ ಮಗು? ನಿಮ್ಮ ಅಪ್ಪ ಅಮ್ಮನ ಜೊತೆ ಏನಾದರೂ ಇರ್ಬೋದಾ? ಇಲ್ಲ ಇಲ್ಲ, ಅವ್ರ ಜೊತೆ ಏನಿಲ್ಲ, ಅವ್ರು ಇವಾಗ ತಾನೇ ಎದ್ದು ರೆಡಿ ಆಗ್ತಿದ್ದಾರೆ. ಮತ್ತೆ ಚಂದು ಮಂಜುಳಾ, ಮಗುನ ಯಾರಾದ್ರೂ ಎತ್ಕೊಂಡು ಹೋದ್ರ ಏನೋ? ನಮ್ಮ ಅಕ್ಕಪಕ್ಕದಲ್ಲಿ ಮಗುನ್ ಕಂಡ್ರೆ ಆಗದೆ ಇರೋರೇ ಜಾಸ್ತಿ. ಆ ಧರ್ಮಂಗಂತೂ ಮಗುನೇ ವೈರಿ ಮಂಜುಳಾ. ನಾನು ಏನು ಮಾಡೋಕ್ಕೂ ಹೆಸರಲ್ಲ. ನಾಳೆ ನನ್ನಿಂದ ಅನ್ಯಾಯ ಆಯಿತು ಅಂತ ಪಶ್ಚಾತ್ತಾಪ ಪಡ್ತೀಯ ನೀನು. ಅವನ ದೆಸೆಯಿಂದ ಆ ಮನೆಯವ್ರಿಗೆಲ್ಲ ನಿನ್ ಮಗು ಅಂದ್ರೆ ಆಗಲ್ಲ. ನಿನ್ ತಂಗಿನೂ ನಿನ್ ಮಗು ಅಂದ್ರೆ ದ್ವೇಷ ಮಾಡೋ ಹಾಗಾಗಿದ್ದಾಳೆ. ಯೋ ಪಾಪ ಮಗು, ಆ ಮನೆಯವ್ರ ಹತ್ರ ಹೋಗಿ ಕೇಳ್ರಿ. ನನ್ಗಂತೂ ಆ ಧರ್ಮಯ್ಯನ ಮೇಲೆ ಅನುಮಾನ. ಪಾಪ ರೀ ಮಗು, ಹೋಗ್ರಿ ಮೊದಲು. ಬೆಳಗ್ಗೆ ಏನ್ ನಿನ್ ಕೂಗಾಟ? ಕೂಗಾಟ ಅಲ್ಲ, ಹೆತ್ತ ಕರಳಿನ ಸಂಕಟ. ನನ್ನ ಮಗು ಎಲ್ಲಿ? ನಿನ್ನ ಮಗು ಎಲ್ಲಿ ಅಂತ ನನಗೆ ಕೇಳಿದ್ರ? ನಾಟಕ ಆಡ್ಬೇಡ ಧರ್ಮಯ್ಯ. ನನ್ನ ಮಗುನ ಎಲ್ಲಿ ಕದ್ದಿಟ್ಟಿದ್ಯಾ ಹೇಳು. ನಾನು ಯಾಕೆ ನಿನ್ನ ಮಗುನ ಕದ್ದಿಡ್ಲಿ? ಓ, ಅದೇನು ಬಂಗಾರದ ಗಟ್ಟಿನ? ನನಗದು ಬಂಗಾರನೇ. ನಿನ್ನ ಬಂಗಾರದ ಗಟ್ಟಿನ ನೀನು ಸರಿಯಾಗಿ ಇಟ್ಕೋಬೇಕಾಗಿತ್ತು. ನೀನು ಚಿನ್ನನ ಎಲ್ಲಿ ಅಂತ ನನಗೆ ಕೇಳಿದ್ರ? ಏನ್ ನಾನೇ ನಿನ್ನ ಚಿನ್ನದ ಗಟ್ಟಿನ ಇಟ್ಕೊಳ್ಳೋ ತಿಜೋರಿನ? ಅಲ್ಲೇ ಹೊರಟೆ ಮಾಡ್ಬೇಡ ಧರ್ಮಯ್ಯ. ಒಳ್ಳೆ ಮಾತಿಂದ ನನ್ನ ಮಗನ್ ಕೊಟ್ರೆ ಸರಿ. ಮುಚ್ಚ ಬಾಯ್. ಬೇರೆಯವ್ರ ಮಕ್ಕಳನ್ನ ಕಾಯೋ ಕರ್ಮ ನನಗೆ ಬಂದಿಲ್ಲ. ಇದು ನನ್ನ ಮನೆ. ನೀನ್ ಇಲ್ಲಿಗೆ ಬಿಕ್ರಾಸಿ ಆಗಿ ಬಂದಿದ್ಯಾ? ಇನ್ನ ಬಾ ಅಂತ ಕರೆದು ಇರಲಿಲ್ಲ, ಮಗುನ ಕರ್ಕೊಂಡು ಬಾ ಅಂತ ಬೇಡ್ಕೊಂಡು ಇರಲಿಲ್ಲ. ನಿನ್ನ ಮಗುನ ನಿನ್ನ ಮನೆಗಲ್ದೆ ಕಂಡವ್ರ ಮನೆ ಕರ್ಕೊಂಡು ಹೋಗ. ಹೇ ಸಾಕು ನಿಲ್ಸು. ಬಂದಾಗಿಂದ ನೋಡ್ತಾ ಇದ್ದೀನಿ ದೊಂಬರಾಟ ಮಾಡ್ತಾ ಇದೆಯಾ ಇಲ್ಲಿ. ಯಾರ್ದು ಮಗುನ್ ಬೇರೆ ಎತ್ಕೊಂಡ್ ಬಂದ್ಬಿಟ್ಟು ನಮ್ಮನೆ ಹಾಳು ಮಾಡ್ಬೇಕು ಅಂತಿದ್ಯೇನೆ? ಈ ನಿಮ್ ಗಂಡನ ಹಲ್ಕ ಗುಣ ಗೊತ್ತಿದ್ದು ಅವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಬೇರೆಯವ್ರ ಮನೆಗೆ ಬಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ, ನಿನ್ನೋಗ್ ನಾಚಿಕೆ ಆಗ್ಬೇಕು. ನಾನ್ ನಿಮ್ ಮನೆಗ್ ಬಂದಿಲ್ಲ ರೀ. ಇದನ್ನೇನು ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡೇನೆ? ನಿಮ್ ಜೊತೆ ಮಾತು ಬೇಕಾಗಿಲ್ಲ ನನಗೆ. ನನ್ನ ಮಗು ಎಲ್ಲಿ? ನನ್ನ ಮಗು ಎಲ್ಲಿ ಅಂದೆ? ನೀವು ನಿಮ್ ಗಂಡನ ಜೊತೆ ಸೇರ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಅಕ್ಕ, ಅಲ್ಲ ಅಕ್ಕ, ನನ್ನ ಮಗು ಅಂತಿದ್ಯಲ್ಲ, 5 ವರ್ಷದಿಂದ ಇಲ್ದೇ ಇರೋ ಮಗು ಈಗ ಹೇಗ್ ಬಂತು?
ಹೇಳಕ್ಕ. ನೋಡ್ ಕಲ್ಪಿ, ನಿನಗೆ ಈ ವಿಚಾರ ಬೇಕಾಗಿಲ್ಲ. ನೀನು ನಮ್ಗಳ ಜಗಳದ ಮಧ್ಯೆ ಬರಬೇಡ. ನಾನ್ ಜಗಳ ಆಡ್ತಿರೋದು ಧರ್ಮಯ್ಯ ರುಕ್ಮಿಣಿ ಹತ್ರ. ಇವ್ರು ನನ್ನ ಅತ್ತೆ ಮಾವ ಅನ್ನೋದನ್ನ ಮರ್ತು ಬಿಟ್ಯಾ? ನೀನೇ ಹೇಳ್ತಿದ್ದೆ ಅತ್ತೆ ಮಾವ ಹೇಳ್ದಾಗ ಕೇಳ್ಬೇಕು ಅಂತ. ಅವ್ರಿಗೆ ಯಾರಾದ್ರೂ ಏನಾದ್ರು ಅಂತಿದ್ರೆ ಕೇಳಿಸ್ಕೊಂಡು ನಾನು ಸಹಿಸ್ಕೋಬೇಕಾ? ಹೇಳಕ್ಕ. ಅತ್ತೆ ಮಾವ ಈ ದಗಲ್ ಬಾಜಿಗಳ ಜೊತೆ ನೀನು ಸೇರ್ಕೊಂಡ್ಯಾ? ಅವ್ರ ದಗಲ್ ಬಾಜಿಗಳಾದ್ರೆ ಯಾವತ್ತೂ ಇಲ್ದೇ ಇರೋ ಮಗುನ್ ಈಗ ತಂದಿದ್ಯಲ್ಲ ನೀನು. ಕಲ್ತ್ಬಿಟ್ಟೆ ನೀನು. ನಿನ್ನ ಹತ್ರ ಮಾತಾಡೋ ವಿಷಯ ಅಲ್ಲ ಇದು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಏ ಧರ್ಮಯ್ಯ, ನನ್ನ ಮಗುಗೇನಾದ್ರೂ ಆದ್ರೆ ನೀನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಮುಗಿಸ್ಬಿಡ್ತೀನಿ, ನಿನ್ನ ವಂಶನೇ ಮುಗಿಸ್ತೀನಿ. ನನ್ನ ಮಗು ಇವತ್ತು ನನ್ನ ಹತ್ರ ಬರ್ಲಿಲ್ಲ ಅಂದ್ರೆ ಧಿಂ